ಯದ್ವರ್ತಮಾನಂ ತಚ್ಚೋಬನಂ ಯದ್ಭವಿಷ್ಯತಿ ತದಪಿ ಶೋಭನಂ ಏವ. ಸಂಸ್ಕೃತ ಸುಭಾಷಿತವಿದು. ಇದನ್ನೇ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆಗಿರುವುದೆಲ್ಲವೂ ಒಳ್ಳೆಯದೇ ಆಗಿದೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ ಆಗುತ್ತಲಿದೆ, ಮುಂದೆ ಆಗುವುದೆಲ್ಲವೂ ನಿಶ್ಚಿತವಾಗಿಯೂ ಒಳ್ಳೆಯದೇ ಆಗಲಿದೆ ಅಂಥೇಳಿ ಅವತ್ತೇ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಆ ಒಂದು ಯುದ್ಧ ರಂಗದಲ್ಲಿ, ಧರ್ಮ ಮತ್ತು ಅಧರ್ಮದ ಯುದ್ಧ ರಂಗದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿರುವಂಥದ್ದು ಮಂತ್ರ ಇದು. ಇದು ಅತ್ಯಂತ ಶ್ರೇಷ್ಠವಾಗಿರುವಂಥ ಮಂತ್ರಗಳಲ್ಲಿ ಒಂದು. ಅದಕ್ಕೆ ಭಗವದ್ಗೀತೆ ನಮಗೆ ಬಹಳ ಇಷ್ಟವಾಗಿರುವಂತಹ. ಅಷ್ಟೇ ಅಲ್ಲ, ವಚನಗಳು ಬಸವನವರು ಬಹಳ ಚಂದ ಹೇಳಿದ್ದಾರೆ. ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂಥೇಳಿ. ಏನು ಬರಬೇಕಾಗಿದೆಯೋ ಅದು ಬಂದೇ ಬರ್ತದೆ, ಬರದೇ ಇರೋದು ಎಂದೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅಂಥ ಶ್ರೇಷ್ಠ ಬಸವಾದಿ ಪ್ರಮಥರು ಇಡೀ ಕಲ್ಯಾಣವನ್ನು ಕಟ್ಟಿದರು. ಜನಸಾಮಾನ್ಯರನ್ನ ಅಸಾಮಾನ್ಯ ಮಾಡಿದ್ದು. ಕಸ ಹೊಡೆಯುವವರನ್ನ, ಬಟ್ಟೆ ತೊಳೆಯುವವರನ್ನು, ಹೂ ಮಾರುವವರನ್ನು, ಹಗ್ಗ ಹೊಸೆಯುವವರನ್ನು, ನಾವನ್ನು ಚಲಾವಣೆ ಮಾಡುವವರನ್ನು, ಎಲ್ಲ ಜನಾಂಗದವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ದೃಷ್ಟಿಯಿಂದ ಅವರಿಗೆ ಕೈಯಲ್ಲಿ ಪ್ರತಿಯೊಬ್ಬರು ಕಾಯಕ ಕೊಟ್ಟರು, ದಾಸೋಹ ಕೊಟ್ಟರು, ಲಿಂಗವನ್ನು ಕೊಟ್ಟರು. ಕಾಯಕ, ದಾಸೋಹ, ಶಿವಯೋಗ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಈ ಮಾರ್ಗವನ್ನು ತೋರಿ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟನ್ನು, ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಅದರ ಮೂಲ ಉದ್ದೇಶವೇ ಈ ಎಲ್ಲವನ್ನು ಹೊಡೆದು ಸಮ ಸಮಾಜವನ್ನು ನಿರ್ಮಾಣ ಮಾಡಿದವರು ವಿಶ್ವಗುರು ಬಸವಣ್ಣವರು. ಬದುಕಿದ್ದು ಕೆಲವೇ ವರ್ಷಗಳು, ಆದರೆ ಸಾಧನೆ ಇವತ್ತು 900 ವರ್ಷವಾದರೂ ಕೂಡ ಇವತ್ತಿಗೂ ಬಸವಣ್ಣವರು ನಮಗೆ ಪ್ರಸ್ತುತ ಯಾಕಾಗ್ತಾರೆ? 1000 ವರ್ಷಗಳ ನಂತರ ಶ್ರೀಕೃಷ್ಣನ ಸಂದೇಶ ಯಾಕೆ ನಮಗೆ ಪ್ರಸ್ತುತವಾಗುತ್ತೆ ಅಂತಂದರೆ ಅವರು ಅದ್ಭುತವಾಗಿರುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೂಡ ಇದೇ ಸಂದೇಶವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ.